ಕಾಂಗ್ರ್ಯಾಚುಲೇಷನ್ ಸರ್. ನಾ ಹೇಳಿರ್ಲಿಲ್ವಾ ಡಾಕ್ಟರ್ ಕಾರ್ತಿಕ್ ಇಸ್ ಕೇಪಬಲ್ ಅಂತ? ಮೇಡಮ್, ನೀವು ಕಂಗ್ರ್ಯಾಚುಲೇಟ್ ಮಾಡಬೇಕಾಗಿರೋದು ಕಾರ್ತಿಕ್ ಅವ್ರಿಗಲ್ಲ, ಕರ್ಣ ಅವ್ರಿಗೆ. ಯಾಕೆ? ಕೇಸ್ ಹ್ಯಾಂಡಲ್ ಮಾಡ್ತಾ ಮಾಡ್ತಾ ಕಾರ್ತಿಕ್ ಅವರು ತುಂಬಾ ಪ್ಯಾನಿಕ್ ಆಗ್ಬಿಟ್ರು. ಕರ್ಣ ಅವರು ಅವ್ರ ಕೇಸ್ನು ಹ್ಯಾಂಡಲ್ ಮಾಡ್ತಾ ಇವ್ರ ಕೇಸ್ಗೆ ವಿಡಿಯೋ ಕಾಲ್ ಇಂದ ಗೈಡ್ ಮಾಡ್ತಾ 2 ಕೇಸ್ನು ಸಕ್ಸಸ್ಫುಲ್ ಮಾಡಿದ್ರು. ಮ್ಯಾಮ್, ಕರ್ಣ ಸರ್ ಅಂತ ಕ್ರಿಟಿಕಲ್ ಸಿಚುಯೇಷನ್ ಅಲ್ಲೂ ಪ್ಯಾನಿಕ್ ಆಗದೆ ತುಂಬಾ ಕಾಮಾಗಿ ಹ್ಯಾಂಡಲ್ ಮಾಡಿದ್ರು. ಈಸ್ ರಿಯಲಿ ಗ್ರೇಟ್ ಮ್ಯಾಮ್. ಮಲಿಕ್ ಸರ್, ನಥಿಂಗ್ ಟು ವರಿ, ಬೋತ್ ಆರ್ ಫೈನ್. ನಿಮ್ಮ ಮಗಳು ಮತ್ತೆ ಮೊಮ್ಮಗಳು. ಮೊಮ್ಮಗಳ? ಐ ಆಮ್ ಸಾರಿ ಕರ್ಣ, ನಿಮ್ಮ ಹತ್ರ ರೂಢ ಮಾತಾಡ್ಬಿಟ್ಟೆ. ನಿಮ್ಮ ಮಗಳಿಗೇನಾದ್ರೂ ಆಗ್ಬೋದು ಅನ್ನೋ ಬೇಜಾರ ತರ ಮಾತಾಡಿರ್ತೀರ ಅಷ್ಟೇ. ಇಟ್ಸ್ ಓಕೆ. ನನ್ಗೀಗ ಗೊತ್ತಾಗ್ತಾ ಇದೆ ಜನರು ಯಾಕೆ ನಿಮ್ಗೆ ಇಷ್ಟೊಂದು ಪ್ರೀತಿಸ್ತಾರೆ, ಗೌರವಿಸ್ತಾರೆ ಅಂತ. ನೋಡಿ, ನೀವೆಲ್ಲರೂ ಕರ್ಣ ಅವ್ರನ್ನೇ ರೋಲ್ ಮಾಡಲ್ ಆಗಿ ಮಾಡ್ಕೋಬೇಕು. ನಮ್ಮೆಲ್ರಿಗೂ ಅವರೇ ರೋಲ್ ಮಾಡಲ್ ಸರ್. ನೂರು ಜನ ಕಾರ್ತಿಕ್ ಅಂತವ್ರನ್ನ ಹಾಸ್ಪಿಟಲ್ ಇಟ್ಕೊಳ್ಳೋದಕ್ಕಿಂತ ಒಬ್ಬ ಕರ್ಣನ ಜೋಪಾನವ್ರು ಕಾಪಾಡ್ಕೊಡಿ ಸಾಕು. ಎಷ್ಟು ಜನ್ಮದ ಪುಣ್ಯನೋ ಏನೋ ಇವತ್ತು ನೀನು 2 ಜೀವನ ಭೂಮಿಗೆ ತಂದೆ. ಆ ಪುಣ್ಯನೆಲ್ಲ ಒಟ್ಟಿಗೆ ಇಟ್ಟು ನೋಡೋದಕ್ಕೆ ಎಷ್ಟು ಖುಷಿ ಅಲ್ವಾ? ನಿಮ್ ತಾತ ಹೇಳಿದ್ದು ನೆನ್ಪಿದ್ಯಾ? ತಾತ ಯಾವಾಗ್ಲೂ ಹೇಳ್ತಿದ್ರು, ಪ್ರತಿ ಡೆಲಿವರಿಗೂ ಒಂದು ಹೊಸ ಜೀವ ಈ ಭೂಮಿಗೆ ಬರ್ತಿದೆ. ಅದ್ರ ನೆನಪೇ ಇದು. ನೀ ಯಾವುದನ್ನು ಮರ್ತಿಲ್ಲ ಅಲ್ಲ? ಸರ್, ನಿಮ್ ಕ್ಲಾಸ್ಗೆ ಟೈಮ್ ಆಯ್ತು. ಹಾ, ಬಂದೆ. ಹೋಗ್ಬರ್ತೇನೆ. ಏನಾಯ್ತೆ ನಿನಗೆ? ಏನಿಲ್ಲ ಅಜ್ಜಿ, BP ಮಾತ್ರ ತಗೊಳಕ್ ಆಗಲ್ವಾ ನಿಂಗೆ? ಅದಕ್ಕೆ ಇಷ್ಟೊಂದು ಕೋಪನಾ? ಮತ್ತೆ ಕೋಪ ಮಾಡ್ಕೊಳ್ದಿನ್ ಏನ್ ಮಾಡ್ಬೇಕು ಹೇಳು? ನೀನು ಬೆಳಿಗ್ಗೆ ತಗೋಬೇಕಾಗಿರೋ ಮಾತ್ರ ಇನ್ನೂ ತಗೊಂಡಿಲ್ಲ ಅಂದ್ರೆ ಹೇಗೆ? ತಗೋ, ಇಟ್ಕೋ. ನೀನು ಮರ್ತೋಗ್ಬಾರ್ದು ಅಂತ ನಿನ್ ಕಣ್ಣು ಕಾಣ್ದಂಗೆ ಇಟ್ಟಿದ್ದೀನಿ, ಆದ್ರೂ ಮರ್ತೋಗಿದ್ಯಲ್ಲ. ವಯಸ್ಸಾಯ್ತು ಕಣೆ. ನಿತ್ಯ, ಬೆಳಗ್ಗೆ ಹೋಗಿದ್ದಲ್ಲ ಕೆಲ್ಸ, ಏನಾಯ್ತಮ್ಮ? ಈಗಷ್ಟೇ ಬಂದಿದ್ದೀನಿ ಶಾಂತಿ. ಏನಾಯ್ತೆ ನಿನಗೆ? ಆವಾಗಿಂದ ಯಾವ ಕೆಲ್ಸಕ್ಕೂ ಬಲಗೈಯೇ ಬಳಸ್ತಾ ಇಲ್ಲ. ಅಜ್ಜಿ, ಅದು ಬಲ್ಗಿಗೆ ಸ್ವಲ್ಪ ಫ್ರೀಡಮ್ ಕೊಡೋಣ ಅಂತ. ಓ, ಅದ್ ಸರಿ, ಇವತ್ ನೀನ್ ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಅದ್ರ ಬಗ್ಗೆ ಹೇಳಲೇ ಇಲ್ಲ. ಅದಾ? ಶಾಂತಿ, ನಾನು ನಿಮ್ಮಿಬ್ರು ಹತ್ರ ಏನೋ ಹೇಳ್ಬೇಕು. ಏನು ಹೇಳಮ್ಮ? ನಾನು ಮದ್ವೆಗೆ ಒಪ್ಕೊಂಡಿದ್ದೀನಿ. ಹೌದಾ? ಹೋಗ್ಲಿ ಬಿಡು, ಅಕ್ಕಂಗೋಸ್ಕರ ತ್ಯಾಗ ಮಾಡ್ತೀನಿ. ಏನೇ ಅದು ತ್ಯಾಗ? ಸಾಕು ಬಾರೆ ಈ ಕಡೆ, ಅವಳು ಬಾಯಿ ಸಿಹಿ ಮಾಡ್ಬೇಕು. ದೇವ್ರೆ, ಬೆಳಗ್ಗೆ ಬೇಡ್ಕೊಂಡಿದ್ದೇನ, ರಾತ್ರಿ ಆಗೋದ್ರೊಳಗೆ ನೆರವೇರಿಸ್ಬಿಟ್ಟಿಯಲ್ಲಪ್ಪ. ನೀನೇ ಶಾಂತಿ, ಒಂದ್ ವಿಷಯ. ಏನು? ಇದನ್ನ ಹೇಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಾನು ಮದ್ವೆಗೆ ಒಪ್ಕೊಂಡಿದ್ದೀನಿ ನಿಜ, ಆದ್ರೆ ಇವತ್ ನೀನ್ ನೋಡಕ್ ಕಳ್ಸಿದ್ಯಲ್ಲ, ಆ ಹುಡ್ಗನ್ ಜೊತೆ ಅಲ್ಲ. ಮತ್ತೆ ನೀನ್ ಬಾಯ್ಲಿ. ನಾನು ಇಷ್ಟ ದಿನ ನಿನ್ ಹತ್ರ ಒಂದ್ ವಿಷಯ ಮುಚ್ಚಿಟ್ಟಿದ್ದೆ. ತೇಜಸ್ ಅನ್ನೋ ಒಂದು ಹುಡುಗನ್ನ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಶಾಂತಿ, ನನ್ಗೊಂದು 6 ತಿಂಗಳಿಂದ ಗೊತ್ತು. 6 ತಿಂಗಳ? ಅಷ್ಟೇ ಅಲ್ಲ, ಅವ್ನು ನನ್ನ ಮನ್ಸನ್ನ, ನನ್ನ ಇಷ್ಟ ಕಷ್ಟಗಳನ್ನ ಎಲ್ಲಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ.
ನೋಡು ನನ್ ಮದ್ವೆ ಆದ್ರೆ ತೇಜಸ್ನ ಮದ್ವೆ ಆಗೋದು. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ ಶಾಂತಿ? ಇಷ್ಟ ದಿನ ಮದ್ವೆ ಆಗು ಅಂತ ಕಾಡಿಸ್ತಿದ್ದೆ ತಾನೆ. ಈಗ ವಿಷಯ ಹೇಳಿದ್ರೆ ಹೀಗ್ ರಿಯಾಕ್ಟ್ ಮಾಡ್ತಿದ್ಯಲ್ಲ. ನಿರ್ಧಾರ ನೀನೇ ಮಾಡ್ಬಿಟ್ಟಿದ್ಯಾ? ಒಂದು ಮಾತು ಕೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿನ್ಗೆ? ಅಜ್ಜಿ, ಅಕ್ಕ ಈಗ ನಿಂಗ್ ವಿಚಾರ ಹೇಳಿದ್ಲು ತಾನೆ. ಯಾವನೋ ಗೊತ್ತಿಲ್ದಿರೋನ್ ಜೊತೆ ಮದ್ವೆ ಆಗಿ ಅಕ್ಕ ಜೀವನ ಮಾಡಕ್ಕಾಗತ್ತಾ ಹೇಳು? ಅಂದ್ರೆ ಅಜ್ಜಿ, ನೀನ್ ಫ್ರೆಂಡ್ಲಿ ಆಗಿದ್ಯಾ, ಒಪ್ಕೋತಿಯ ಅನ್ನೋ ನಂಬಿಕೆ, ನೀನ್ ದೊಡ್ಡ ಮನ್ಸ್ ಮಾಡಿ ಒಪ್ಕೊಂಡ್ರೆ ಲೈನ್ ಕ್ಲಿಯರ್. ಅಂದ್ರೆ ನೀನ್ ಒಪ್ಕೊಂಡ್ರೆ ಮಾತ್ರ ಮದ್ವೆ ಆಗ್ತಾಳೆ, ಇಲ್ಲಾಂದ್ರೆ ಆಗೋದಿಲ್ಲ ಅಲ್ವೇನೆ? ಹಾ ಅಜ್ಜಿ ಬೆಳಗ್ಗೆ ಎಂತ ಒಳ್ಳೆ ಸುದ್ದಿ ಕೊಟ್ಟ ನನ್ ಮುದ್ದು ಅಜ್ಜಿ. ಅಣ್ಣ ನನ್ ಗದ್ಗೆ ಬರ್ತಿದ್ದಾಳೆ. ಬಂಗಾರಿ, ಮದುವೆ ವಿಚಾರ ಇಷ್ಟ್ ಬೇಗ ಯಾಕೆ ಮಾತಾಡ್ತಿದ್ಯಾ? ಯಾಕೆಂದ್ರೆ ನೀನ್ ನನಗ್ ಮಾತು ಕೊಟ್ಟಿದ್ಯಾ? ಅಲ್ಲ, ಆ ಮಾತ್ ಇದೆಲ್ಲ ಅದು ಇಲ್ಲ ಇದು ಇಲ್ಲ. ಹೋಗಿ ಬೇಗ ರೆಡಿ ಆಗು, ಸ್ಮಾರ್ಟ್ ಆಗಿ. ಕರ್ಣ, ಕಾಂಗ್ರ್ಯಾಚುಲೇಷನ್ಸ್. ಒಂದ್ ನಿಮಿಷ, ಇದೊಂದು ನಿಮಿಷ ತಗೋ. ಅಮ್ಮ, ಅಪ್ಪಂಗೆ ಯಾವ್ದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗ್ಬಾರ್ದು.